ಇದೇನ್ ಬೇ ಮಸ್ತ್ ಹೊಸ ಸೀರೆ ಉಟ್ಕೊಂಡ್ ಕೂತ್ಬಿಟ್ಟಿ ಅಲ್ಲಿ ಇವತ್ತು. ಹೂನಪ್ಪ, ಮೊನ್ನೆ ನನ್ನ ಮಗಳು ಕೊಟ್ಟು ಕಷಾಳ ಇದನ್ ಸೀರೆನ ಗೊತ್ತನು. ಪಾಪ ನನ್ನ ಮಗಳಿಗೆ ಶುಗರ್ ಬಂದ್ಬಿಟ್ಟತಲ್ಲ ಯಪ್ಪ. ಪಾಪ ಎಂತ ಒದ್ದಾಡಕತ್ತತ್ ನನ್ನ ಮಗಳು. ನೋಡಕ್ ಹೋಗ್ಬೇಕಂತನಿ ಆಗ ಹೊಲ್ತು. ಅವ್ರ ಭಾಡ್ಯ ನೀನಾರ ಅತ್ತಿ ಮೇಲೆ ಏಟ್ರ ಕಾಳಜಿ ಇದೆಯಲ್ಲ. ಅವೆರಡು ಮಕ್ಕಳದಾವ ಹೆಂಡತಿ ಸೇರ್ಗೆ ಹಿಡ್ಕೊಂಡು ಬೆನ್ನತ್ಕೊಂಡು ಹೋಗ್ಯಾವ. ಪಾಪ ನನ್ನ ಮಗಳು ಒಂದೈತಿ. ಆ ಒಂದು ನೂನ್ಯಾಗು ತಾಯಿನ ಮರೆಯಂಗಿಲ್ಲಕ್ಕಿ. ಸೀರೆ ಕೊಟ್ಟು ಕಷಾಳ ನನಗಂತೇಳಿ ನಾ ಕೇಳಿದ್ದೇನ ನೀ ಹೇಳಿದ್ದೇನ ನಿಮ್ಮ ಅವನ? ಏನ್ರಿ ನಾಷ್ಟ ಮಾಡ್ಬೇರಿ, ಹೊತ್ತಾಗೈತಿ. ನೋಡು ನನ್ನ ಜೊತೆಗೆ ಒಂಚೂರು ಮಾತಾಡ್ಕೊಂತ ಕುಂತಿಯಲ್ಲ, ಸಮಾಧಾನ ಆಗೋಲ್ತಕಿಗೆ. ಅದಕ್ಕೆ ನಾಷ್ಟ ಮಾಡ್ಬೇರಿ, ಹೊತ್ತಾಗೈತಿ ಅಂತಾಳ. ಅಯ್ಯೋ ದೇವ್ರಿ. ಅವೇ ಏನಿಲ್ಲ ಹಂಗೆಲ್ಲ ನೀವೊಂದತ್ತ ಬರೇ ಏನಾರ ಇಲ್ಲದ ಯೋಚನೆ ಮಾಡ್ಕೊಂತ ಹಂಗೆಲ್ಲ ಏನಿಲ್ಲ. ನಾನು ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗಾರಲ್ಲ, ಮತ್ತೆ ಹೋಗುದಿಲ್ಲ ಮನೆಯಾಗಿರ್ತಾರ ಮತ್ತೆ. ಅದಕ್ಕೆ ತಿನ್ಬೇರಿ, ನಾಷ್ಟ ಹೊತ್ತಾಗೈತಿ ಅಂದಿದ್ದಷ್ಟ. ಇರಮ್ಮ ಹುಡುಗರ ತಗೋಯವ ಎರಡು ಕಾಣವಲ್ವಲ್ಲ. ನಾನು ಹಂಗಾರ ಈಗ ಬರ್ತಾವ ಇನ್ನೊಟ್ಟೊತ್ತಿಗೆ ಬರ್ತಾವಂತ ಇಲ್ಲೇ ಕಾಯ್ಕೋತ ನಿಂತನಿ. ಹುಡುಗರು ಇರ್ತೀರ ಇಲ್ಲ ಹಿಂದೆ ಹಿತ್ತಲಾಗ ಆಡಕ್ ಹೋಗಿರ್ಬೇಕಲ್ರಿ. ಇಲ್ಲವ ಕಾಣವಲ್ವ, ಎಲ್ಲಿ ಹೋಗ್ಯಾವ? ನಾನು ನೋಡ್ತೀನಿ ತೋರಿ ಅತ್ಯಾರ. ಅಂದಂಗೆ ಕಸ್ತೂರಿ ಮಾಡತ್ತಾಳ. ಜಳಕ ಆತನ್ರಿ ಅತ್ಯಾರ ಆಕಿದ. ಆಕಿ ಜಳಕ ಆತಂದ್ರೆ ಆಕಿಗೆ ಸಜ್ಜಕ ಮಾಡಿದ್ದೆ, ಬಿಸಿ ಬಿಸಿ ತಿಂದ್ಬಿಟ್ಟಿದ್ಲಂದ್ರೆ ಆಗೋಗ್ಬಿಡ್ತಿತ್ತಾಗ. ಹೊತ್ತೊಂದು ಆಗೈತಿ. ಅದಕ್ಕೆ ನಾನು ಹುಡುಗರು ನೋಡ್ಕೊಂಬರ್ತೀನಿ. ನೀವು ಹಂಗಾರ ಆಕಿಗೆ ನಾಷ್ಟ ಹಾಕಿ ಕೊಡ್ರಿ. ನಾನು ಹೋಗಿ ನೋಡ್ತೀನಿ ಎತ್ತಾಗ ಹೋಗ್ಯಾವ ಏನೋ ಈ ಹುಡುಗರು. ಬಾಲ್ ಹೊಡಿಗಾರ ಒಂದು ಬಿಟ್ಟು ಬಂದ್ಬಿಟ್ಟಿದ್ರು ಅಕ್ಕಿತ್ತು ಇವತ್ತು. ಇವ್ರು ಬ್ಯಾಡ್ ತಗೋ ಇವತ್ತೊಂದಿನ ಆಡ್ವಲ್ ರಕ್ ಮನ್ಯಾಗ ಅಂತಂದ್ರು. ಎರಡನ್ನೂ ಬಿಟ್ಟು ಬಂದಿದ್ರೆ ಅಕ್ಕಿತ್ತು. ಅವ್ರೇನು ಟೀಚರ್ತಿ ಏನು ಅಂತಿದ್ದಿಲ್ಲ. ಏನು ಎರಡೇನು 10 ಮಕ್ಕಳು ಒಯ್ದು ಬೇರೆ ಹೋಗ್ಬಿಟ್ರು. ಅವ್ರೇನು ಪಾಪ ಯಾಕೆ ಕುಂದರ್ಸಿದ್ದೆ ಅನ್ನಂಗಿಲ್ಲ ಬಿಡು. ಏನಪ್ಪ ಎತ್ತಾಗ ಹೋದ್ವಿ ಹುಡುಗರು. ಅಲ್ಲ ಅಲ್ಲಿ ಹಿಂದೆ ನೋಡಿದ್ರೆ ದೊಡ್ಡ ಗುಂಡಿ. ಅಯ್ಯೋ ದೇವ್ರಿ, ಆ ಗುಂಡಿ ಇವನವಲ್ಲವ ಇವ ಎಲ್ಲೆಲ್ಲ ಆಡ್ಗಿಡಕ್ಕೆ ಹೋಗ್ಯಾವ. ಏನು ಅತ್ತಾಗ ನೋಡಿದ್ರೆ ಬಾವಿ ತುಂಬೈತಿ. ತಡ್ರಿ ನಾ ಮೊದ್ಲು ಹೋಗ್ಬರ್ತೇನೆ ತಡ್ರಿ. ಹೋಗವ ಹೋಗಿ ಮೊದ್ಲು. ಅಲ್ಲ ಮಕ್ಕಳ ಕಡೆ ಲಕ್ಷ್ಯ ಕೊಡೋದಿಲ್ಲ. ಎಂಥ ತಾಯಿಗಳು ಇದ್ದೀರಿ ನೀವು ಅಂತನ್ನ ಅತ್ತಾಗ. ಸಣ್ಣ ಕೂಸುಗಳವು ಏನಾರ ಹೆಚ್ಚು ಕಮ್ಮಿ ಆಗಿ ಆ ಹುಡುಗ ಆಡಕ್ಕೆ ಹೋಗಿ ಯೋ ದೇವ್ರಿ, ಅದು ಏನಾರ ಗುಂಡ್ಯಾಗ ಬಿದ್ದು ಏನಾರ ಜೀವಿಗೆ ಹೋತಂದ್ರೆ ಅವ್ರಪ್ಪ ಅವ್ರವ್ವ ಅವ್ರಮ್ಮ ಸುಮ್ ಬಿಡ್ತಾರ ಅವ್ರು ನಮ್ಮನ್ನ? ಒಂದು ಖುಷಿನ ನೋಡ್ಕೊಳಕ್ಕಾಗಿಲ್ಲ ನೀವು ಅಂತೇಳಿ ನಮ್ಮನ್ನ ಅವ್ರು ಹಂಗ ಬಿಡ್ತಾರಂತ ಮಾಡಿಯ? ಇಲ್ಲ ಇದೇನೋ ಅಪೌಷ್ಟಿ ತಂದು ಹಾಕ್ತಿರವ ನೀವು ತಲೆ ಮ್ಯಾಗ. ಹೋಗೇ ಬೆಂಡ್ಲಿ ಹೋಗಿ ಮೊದಲ. ನಾನು ನೋಡ್ತೇನೆ ತಡಿಬಿ. ಅತ್ತೇರ ಯಾರೇನು ಬೇಕಂತ ಮಾಡ್ತಾರ? ಎಂತ ಶುಕ್ರವಾರ ಎಂತ ಮಾತಾಡ್ತೀರಿ? ಸುಮ್ಮನಿರಿ ಒಂಚೂರು. ಎಲ್ಲರಿಗೂ ಇರ್ತೈತಿ ಮಕ್ಕಳು ಅನ್ನೋದತ್ತಾಗ. ಒಡವೇನಿಲ್ಲ ಹುಡ್ಕಕ್ಕೆ ಹೋಗಿಲ್ಲ ಅವು ತಂದೆ ತಾಯಿ. ಸ್ವಲ್ಪ ತಡ್ರಿ, ಎಲ್ಲಿ ಹೋಗಿರಂಗಿಲ್ಲ. ಕಸ್ತೂರಿ ಅದ್ರ ತಡಿ ನೋಡ್ತೇನೆ. ಅವ ವಸ್ತ್ರ ಕೊಡ್ಬೇ, ಮೈ ಒರೆಸ್ಕೊಳಕ ವಸ್ತ್ರ ಇಲ್ಲಿಲ್ಲ. ಹುಡುಗಿ ವಸ್ತ್ರ ಕೊಡ್ಬೇಕ. ಏನು ಹುಡುಗರ ಏನಪ್ಪ ಇವತ್ತಾಗ 1 ಲಕ್ಷ ಇರಂಗಿಲ್ಲ ಏನಿಲ್ಲ. ಹಿಂಗಾದ್ರೆ ಹೆಂಗ್ ಬಾಳೆ ಮಾಡ್ತಾವ ಏನು? ಆದ್ ನೋಡಿದ್ರೆ ಬಾವಿ ಆ ಪರಿ ತುಂಬೈತಿ. ಅಯ್ಯೋ ಏನು ಹೇಳ್ಬೇಕು ಇವಕ್ಕೆ. ಹುಚ್ಚಬಾಡ್ಯಾಗಳು ಇಲ್ಲದಾವ್ ನೋಡು. ಕೈಕಾಲು ಬಿಡಿಸ್ಬಿಟ್ಟು ನನ್ನಂತರ ಹೊತ್ತಾಗ ಏಯ್ ಬರ್ತೀನಿ ಏನಂತೆ. ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿಲ್ಲ, ಇಲ್ಲಿ ಬರ್ಬೇಡ್ರಿ ಅಂತೇಳಿ ಮತ್ತೆ ಇಲ್ಲೇ ಬಂದು ನಿಂತೀರಿ. ನಿಮ್ಮ ತಗಾಸಿ ಬೇರೆ ಹಂಗಾಸಿ ಬೇರೆ. ಇಲ್ಲಿ ಇನ್ನೇನು ಬಂದು ನಿಮ್ಮನ್ನ ಐತಿ ನಿಮ್ಮನ್ನ ಕಾಲ ಕಡ್ತೀನಿ ನೋಡ್ತೀರಿ. ಬರ್ತಾ ಬಡಿತೀನಿ ಹಾಳ್ಕಟ್ ಬಾಡ್ಯ ನಿನಗೆ. ಆ ಹುಂಚಿಕಾಯಿ ತಿಂದು ನಿನ್ ಪಿತ್ತ ಮಾಡ್ಕೋಬೇಕಂತ ಮಾಡಿರನ. ಈಗ ಗೂರ್ ಹಾಕ್ತಿರಿ ಒಂದತಿ ಬರೀ ಕಡೆಸಿ. ಏನಾತ? ಯಾಕ ಒಂಥರ ಅವ್ವ ಭಾಳ ಬೇಸರದಾಗ ಇದ್ಲಲ್ಲ, ಏನಾತ? ನಿಮಗೆ ವಿಚಾರ ಗೊತ್ತಿಲ್ಲನ? ಇಲ್ಲ, ಯಾಕೆ ಏನಾಗೈತಿ? ಏನಪ್ಪ ನನ್ನ ಇದ್ರಿಗೆ ಯಾರು ಏನೋ ಹೇಳಿಲ್ಲ, ನೀನು ಹೇಳಿಲ್ಲ. ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗಬೇಕದ? ಅದಾ ರೀ ಪಾಪ ನಿಮ್ಮ ತಂಗಿ ಪಾಪ ಆಕಿ ಗಂಡ ಇಬ್ರು ಮನೆ ಬಿಟ್ಟು ಹೋಗ್ಯಾರ್ರಿ. ಒಂಥರ ಭಾಳ ಬೇಸರ ಆಗಕತ್ತೈತಪ್ಪ. ಪಾಪ ಎಷ್ಟು ಕಷ್ಟ ಆಗಕತ್ತೈತಿ. ಏನು ಎಲ್ಲದಾರ ಏನು ಈಗ ನಿನ್ನೆ ಹೋಗ್ಯಾರ. ಈ ಹೊತ್ತಿನ ಮಠ ಅವ್ರದ್ದೇನು ಸುದ್ದಿ ಗೊತ್ತಿಲ್ಲ. ಎಲ್ಲದಾರು ಏನು ಮಾಡಾಕತ್ತಾರ ಒಂದು ಲೆಕ್ಕರ್ದಿಲ್ಲ. ಏನು ಮಾಡುದ್ರಿ ಹಂಗಾರ? ಮನೆ ಬಿಟ್ಟು ಹೋಗ್ಯಾರ? ಎಲ್ಲಿಗೆ? ಅಲ್ಲ ಅವ ಮತ್ತೆ ಏನು ಸೂರ ಮದುವೆ ಮಾಡ್ಕೊಂಡಿದ್ದ ಚಲೋ ಬಾಳಿಸ್ತೀನಿ ನನ್ನ ತಂಗಿನ ಅಂತೇಳಿ ತಲೆ ಕೆಡಿಸಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಈಗ ಹಿಂಗ ಏನಪ್ಪ? ಹ್ಞೂ ಪಾಪ ಎಲ್ಲಿ ಹೋಗ್ಯಾರ ಏನು? ಎಲ್ಲ ಆಗಿದ್ದು ಈ ಅಮ್ಮಾರಿಂದ. ಅಮ್ಮ ಅದಾರಲ್ಲ ಅಜ್ಜಿ, ಅವರು ಹೋಗಿ ಎತ್ತಬೇಕಂತ ಬಾಯ್ ಮಾಡಿಬಿಟ್ಟಾರ ಅಲ್ಲಿ. ಗೊತ್ತನ? ಏನಾಯ್ತು ನಂಗೆ ಬರಬರಿ ಹೇಳು. ಹಂಗಾರ 1 ರೂಪಾಯಿದಾಗ 12ನೇ ಭಾಗ ನಮ್ಮ ಅಮ್ಮನ ತಪ್ಪೈತಿ, 4ನೇ ಭಾಗ ನಿನ್ ತಪ್ಪೈತಿ. ನನ್ನ ತಪ್ಪ್ರಿ? ನಾ ಏನು ಮಾಡಿದೆ? ಅಲ್ಲ ನಾನೇನಲ್ಲಿ ಹೋಗಿ ಬಾಯ್ ಮಾಡೀನಿ ಎತ್ತಬೇಕತ್ತ ಹೊರಗಾಕಂದೇನೆ. ನೀ ಹೋಗಿ ಬಾಯ್ ಮಾಡಿಲ್ಲ, ಹೊರಗಾಕಂದಿಲ್ಲ. ಆದ್ರೆ ಹೊರಗೆ ಹೋಗಕ್ಕೆ ಕಾರಣನ ನೀ ಅದಿ. ಅಲ್ಲ ನಿನಗೇನು ಕೆಲಸ ಇತ್ತು ಅಲ್ಲಿ ಹೋಗಿ ಅಕ್ಕಿ ಜೊತೆಗೆ ಹಂಗೆಲ್ಲ ಮಾತಾಡೋದು? ಅಕ್ಕಿ ಜೊತೆಗೆ ನೀ ಮಾತಾಡ್ಕೊಂತ ನಿಂತಿದ್ದಕ್ಕೆ ಅವ್ರ ಅತ್ತಿಗೆ ಸಿಟ್ಟು ಬಂದತಿ. ಇಲ್ಲಿ ನೀ ಮನ್ಯಾಗ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಅಮ್ಮಗೆ ಸಿಟ್ಟು ಬಂದತಿ. ಎಲ್ಲಾರು ಕೂಡ ಹೋಗಿ ಕಡಿಗೆ ಆ ಹುಡುಗಿನ ಒಂದು ನೆಮ್ಮದಿಯಾಗಿ ಇರಾಕ್ ಬಿಡ್ದಂಗೆ ಕಡಿಗೆ ಇವತ್ತು ಆಕಿ ಮನೆ ಬಿಟ್ಟು ಗಂಡನ ಕರ್ಕೊಂಡು ಊರೂರು ಅಲ್ಲಿ ಹೆಂಗೆ ಆತ? ಹೌದಿಲ್ಲ?
ಅಲ್ಲಿ ಅವರು ಎತ್ತಬೇಕಂತ ಬಾಯಿ ಮಾಡಿ ಬೇದಿರ್ಬೇಕಾ? ಮಗನು ಸಿಟ್ಟಿಗೆ ತಿಲಿಕೆಟ್ ಕರ್ಕೊಂಡು ಹೋಗ್ಯಾನವ, ಹೌದಿಲ್ಲ? ಅಲ್ರಿ ಪಾಪ ನನಗೆ ಗೊತ್ತಿಲ್ಲಪ್ಪ, ಆಕಿ ನಿಮ್ಮ ಈಕಿ ಮಗಳ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಈ ಮನಿ ಮಗಳ ಅಂತೇಳಿ ನಾ ಹಂಗ ಮಾತಾಡಿದ್ದ ಗೊತ್ತನ್ರಿ. ಆದ್ರೆ ಅದು ವಿಕೋಪಕ್ಕೆ ಹೋತಪ್ಪ ತೀರ. ನಂಗೆ ಏನು ಗೊತ್ತಿಲ್ಲ. ನಾನು ಆಮೇಲೆ ಆಕಿನ ಈ ಮನೆಗೆ ಸೇರಿಸ್ಬೇಕು, ಒಂದೇನೋ ಒಳ್ಳೇದಾಗಲಿ, ಆಕಿ ಮನೆಗೆ ಬರೋದು ಹೋಗೋದು ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಆಕಿನ ನಾನು ಅಮ್ಮ ಸೇರಿಸ್ಕೊರಿ, ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಕೇಳಿದ್ದು ಅಷ್ಟೇ. ಏನ್ ದೊಡ್ಡ ಇದ ನೀನು ಬಗೆಹರ್ಸಕ? ನೋಡು, ನಮ್ಮ ಅಪ್ಪ ಆತು ನಮ್ಮಮ್ಮ ಆತು, ಅವರು ಆಚಾರ ವಿಚಾರಗಳಿಗೆ ಭಾರಿ ಬೆಲೆ ಕೊಡ್ತಾರ. ಏನ ಭಾಳ ಅಂದ್ರೆ ಭಾಳ ಬೆಲೆ ಕೊಡ್ತಾರ. ಅವ್ರು ಯಾವ್ದು ಹಂಗೆ ಬಿಟ್ಟು ನಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ನೀನು ಅದನ್ನ ಬಿಟ್ಟು ಅವ್ರನ್ನ ಮನೆಗೆ ಸೇರಿಸ್ಕೊಂಡು ಏನೋ ದೊಡ್ಡ ಕಡದ ಕಟ್ಟಿ ಹಾಕ್ತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ. ಇದು ಈಗ ಅಲ್ಲ, ಇನ್ನು ಈ ಜನ್ಮಕ್ಕೆ ಸಾಧ್ಯ ಇಲ್ಲ. ಊರಾನ್ ಮಂದಿರ ಏನಂದದ, ಇವಕೇನು ಎಲ್ಲ ಬಿಟ್ಟ ನಿಂತು ನೀವು ಅಂತಾರ, ಗೊತ್ತೈತಿ? ನಾವ್ ಯಾವ್ದ ಸಿಟ್ಯಾಗ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರು ಬಾಗ್ಲಾಕೊಂಡಿರ್ತಾರ, ಇವ್ರ ಪಾಡಿಗೆ ಇವ್ರು ಬಾಗ್ಲಾಕೊಂಡಿರ್ತಾರ ಅನ್ನಕ. ಆಯ್ತು, ನಾ ಮಾತಾಡಿದ್ದೆ ತಪ್ಪಾಗೈತಿ, ನಂದ ತಪ್ಪಾಗೈತಿ ತಗೋರಿ. ನಿಂದು ತಪ್ಪಂತಲ್ಲ. ಅವಕಿನ್ನ ಮನಿ ಒಳಗೆ ಹೋಗಿಸ್ಬೇಕಂತ ನೀ ಪ್ರಯತ್ನ ಪಟ್ಟಿ, ಅಮ್ಮಗೆ ಇಷ್ಟ ಆಗ್ಲಿಲ್ಲ, ಹೋಗಲ್ ಬಾಯ್ ಮಾಡಿಲ್ಲ. ಹೌದು, ಬರೀ ಮನಿ ಒಳಗೆ ಕರ್ಕೋಬೇಕಂತ ಅಷ್ಟ ಪ್ರಯತ್ನ ಪಟ್ಟಿನ, ಅಮ್ಮಗೆ ಇಷ್ಟ ಆಗ್ಲಿಲ್ಲ, ಹೋಗಿ ಬಾಯ್ ಮಾಡಿಲ್ಲ ಅಂತ ಅಮ್ಮನ ಪರ ಮಾತಾಡಕತ್ತಿರಲ್ಲ. ಅಲ್ರಿ, ಆಕಿ ಏನ್ ಕೊಡುವುದ ಕೊಟ್ಟು ಬಿಡ್ರಿ, ಅಲ್ಲೇ ತೊಂದ್ರೆ ಐತಿ, ಏನು ತಂದಿಲ್ಲ ನಿನ್ ತವ್ರ ಮನಿಯಿಂದ ಅಂತ ಅವ್ರತ್ತಿ ಮಾತಿಗೊಮ್ಮೆ ಚುಚ್ಚಾಕತ್ತಾಳ, ಕೊಡುದು ಕೊಟ್ಟು ಬಿಡ್ರಿ ಅಂತ ಹೇಳಿದ್ ನಾನು ನಿಮ್ಗೆ. ಅದನ್ನಾರ ಕೊಟ್ಟಿದ್ರೆ ಯಪ್ಪ ಇವ್ರ ತವ್ರ ಮನೆಯವ್ರ ಗಟ್ಟದರ್ತಿಗೆ ಎಲ್ಲ ಕೊಟ್ಟಾರ, ಇನ್ನಿಕಿಗೆ ಯಾಕೆ ನಾ ಜಗಳ ಮಾಡ್ಬೇಕು, ಯಾಕೆ ಅನ್ಬೇಕು ಈಕಿಗೆ ಅಂತೇಳಿ ಅವ್ರಿಗೂ ಒಂದು ಎದ್ರಿ ಕೊಡ್ತಿತ್ತು. ಆದ್ರೆ ಆಕಿಗೆ ಉಡಾ ಕರಿ ಬಿಲ್ದಂಗೆ ಕಸ್ಕೊಂಡು ನಿಂದ್ರಾಕತ್ತಿದ್ಲ ಅವ್ರತ್ತಿ. ಇದನ್ನ ನಾನು ಬೇಡ ಅಂತ ಹೇಳಿದ್ ನಿಮಗೆ ಅಷ್ಟೇ. ಅದೇನು ಜಾತಿ ತಗೊಂಡು ಕೊಳ್ಳ ಕಟ್ಕೋತೀರ ದೇವರಿಗೆ ಗೊತ್ತಾಗ. ನನಗೂ ಅರ್ಥಕತ್ರಿ, ನಾ ಏನು ಈ ಹುಡ್ದಕ್ಕೆ ನಾ ಏನೇನು ಬೇರೆ ಯಾವ್ದ ದೇಶದಾಗ ಹುಟ್ಟಿ ಬಂದಕ್ಕೆಲ್ಲ. ಮನುಷ್ಯ ಒಂದು ಸಂಬಂಧಕ್ಕೆ ರಕ್ತ ಸಂಬಂಧಕ್ಕೆ ಬೆಲೆನೇ ಇಲ್ಲನ. ಅಮ್ಮ ಹೋಗಿ ಬಾಯ್ ಮಾಡಿ ತಪ್ಪೋದಿಲ್ಲ. ಯಾಕೆ ಮೊಮ್ಮಗಳು ಓಡೋಗಿ ಅವಂದ ಕೂಟ ಬತ್ತಿ ವಾಪಸ್ ಬಂದು ಇದ ಮನೆಗೆ ಇರಿಸ್ಕೊಲ್ಲ ಅಂತ ಕೇಳಿದ್ರ ಅವ್ರು, ಅವಾಗ ತಪ್ಪ ಅನಿಸ್ಲಿಲ್ಲನ? ಈಗ ಅಲ್ಲೇ ಗಿರ್ಜಕರ್ ಮನ್ಯಾಗ ಅದಾರ ಅವ್ರು, ಈಗ ತಪ್ಪ ಅನಿಸ್ಲಿಲ್ಲನ? ಅದೆಲ್ಲ ಸರಿ, ಇದು ಮಾತ್ರ ತಪ್ಪು ಅಲ್ಲ? ಅದು ಅಲ್ಲದೆ ಗಂಡನ ಮನೆಗೆ ಇದ್ದಕ್ಕಿ ಕಡೆ ಹೋಗಿ ಹಂಗೆ ನಾವು ಮಾತಾಡಿದ್ರೆ ಆಕಿ ಜೀವನ ಏನಾಕೈತೆ ಅನ್ನೋದು ವಿಚಾರ ಮಾಡೋದು ಬೇಡ ಸ್ವಲ್ಪ? ಈಗ ನೋಡ್ರಿ ಎಲ್ಲೆಲ್ಲಾಕತ್ತಾರ ಏನು ನಾವು ಏನು ಮನಿಗಿನಿ ಸಿಗಬೇಕಲ್ಲ ಇರಾಕ, ಅದನ್ನ ಹೇಳ್ರಿ. ಏನ್ ಮಾಡ್ಲಪ್ಪ, ನಾನಾರ ಮನಿ ಸಿಗ್ಬೇಕಲ್ಲ ಅಂದ್ರ ಏನು ಮಾಡೋಕ್ಕಾಗಲ್ಲ. ಹಣೆ ಬಾರ ಏನು ಮಾಡೋಕ್ಕಾಗಂಗಿಲ್ಲ. ನನಗೂ ಬೇಜಾರಾಕೈತಿ ನಮ್ಮ ತಂಗಿ ಹಿಂಗೆ ಅಲ್ಯಾಕತ್ತಾಳ ಅಂತೇಳಿ. ಏನು ಮಾಡ್ಬೇಕು, ಓಡಿ ಮದುವೆ ಮಾಡ್ಕೊಂಡಾಳ. ನಾನು ನಮ್ಮ ಅಪ್ಪನ ವಿರೋಧ ಹಾಕೊಂಡು ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಬೇಕದು? ಅವ್ರವ್ರ ಹಣೆಯಾಗಿ ಬಂದಿದ್ದನ್ನು ಅವ್ರು ಅನ್ಭವಿಸ್ತಾರಷ್ಟೆ. ಇಷ್ಟೊಂದು ಆಗ್ಬೇಡ್ರಿ. ನಿಮ್ಮ ತಂಗಿಕಿ ಏನ ಸಣ್ಣಂದಿರ್ತ ಜೊತೆಗೆ ಆಡಿ ಬೆಳೆದಿದ್ದನ್ನ ನೆನಪು ಮಾಡ್ಕೊರಿ. ಇಷ್ಟು ಕಠಿಣ ಆಗಬೇಡ್ರಿ. ಒಂದು ವೇಳೆ ನಿಮ್ಮ ಅತ್ತಿ ನೋಡಿದ ಹುಡುಗನ ಲಗ್ನ ಆಗಿದ್ರೆ ಜೀವನ ಪರ್ಯಂತ ಕಷ್ಟ ಅನ್ಭವಿಸ್ಬೇಕಿತ್ತು. ಆದ್ರೆ ಹಂಗಾಗ್ಲಾರ್ದೆ ಇಷ್ಟಪಟ್ಟವನ್ ಲಗ್ನ ಆಗಿ ಜೀವನದಾಗ ಒಂದು ಚಲೋ ಇರಾಕ್ ಹೋಗ್ಯಾಳಕಿ. ಇದಕ್ಕೆ ನೀವು ಮೆಚ್ಕೋಬೇಕು. ಆಗಲಿ ಬಿಡಪ್ಪ, ಹೆಂಗ ನನ್ನ ಮಗ ತಂಗಿ ಒಂದು ಕಷ್ಟದಿಂದ ಪಾರಾದ್ಲ ಅಂತ ಒಪ್ಕೋರಿ. ಅವ ಅಪ್ಪ ನಾನು ನೋಡಿದ್ರೆ ಬೈತನ್ ಬೇವ, ಈಗ ಬೈಲಾಳ ಬರ್ಲಿ. ಮತ್ತೆ ಯಾಕೆ ಬಂದ್ಲಿಕ್ಕೆ ಈ ಮನೆಗೆ? ಸಾಕು ಸುಮ್ಮನಿರ್ರಿ. ಎಲ್ಲೆಲ್ಲ ಅಂತ ಕಳಿಸ್ಲಿ, ಮೊನ್ನೆ ನಿಮ್ಗೆ ಆರಾಮಿಲ್ಲ ಅಂತೇಳಿ ನಾನು ಒಂದು 4 ದಿನ ಇವ್ರ ಮನೆ ಅಂತ ಕಳಿಸಿದ್ದಾತ. ವಯಸ್ಸಿಗೆ ಬಂದು ಮಗಳ್ರಿ, ಹೋಗಿದ್ರೆ ಹೋಗೇ ಬಿಟ್ಟಿರ್ತಿದ್ಲ, ಅದು ಬೇರೆ ಮಾತು. ಹೊಳ್ಳಿ ಬಂದಾಳ, ಈಗ ಗೊತ್ತಿದ್ದು ಆಕಿನ ಹೆಂಗೆ ಹೊರಗೆ ಹಾಕ್ಲಿ ಹೇಳ್ರಿ ನೀವ ನೋಡೋಣ. ನಿಮ್ಮ ಕೈ ಮುಗಿತೀನಿ, ಆಕಿನ ಹೊರಗೆ ಹಾಕಿ ನಾನಾರ ಹೆಂಗೆ ಬದುಕ್ಲಿ? ವಯಸ್ಸಿಗೆ ಬಂದು ಮಗಳ್ರಿ, ಹಾದಿ ಬೀದಿ ರಾಣ ಹದ್ದುಗಳಿದ್ದಂಗೆ ಅದಾರ ಗಣಸೂರು, ಹರಿದು ತಿಂದ ಬಿಡ್ತಾರ ಅಷ್ಟ. ಅವಾಗ ಅದನ್ನಾದ್ರೂ ಕಣ್ಣಿಲ್ ನೋಡ್ಬೇಕಾ? ನಿಮ್ಮ ಕೈ ಮುಗಿತೀನಿ, ಸುಮ್ಮನಿದ್ದು ಬಿಡ್ರಿ. ಇರ್ಲಕ್ಕಿ ಮನ್ಯಾಗ ಎಲ್ಲ ಒಂದು ಬತ್ತಲ್ ಮೂಲ್ಯಾಗ ತಿಂದಾದ್ರು ತನ್ನ ಪಾಡಿ ತಾಯಿ ಇರ್ತಾಳ, ಹೊರಗೆ ಹಾಕ್ಬೇಡ್ರಿ. ಆತ ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ಕೊರಿ. ತಾಯಿ ಮಗಳಿಗೆ ನಾ ಹೇಳೋದೇನೈತಿ, ನಾ ಬದುಕಿರೋವರೆಗೂ ನನ್ನ ಜನ್ಮ ತಿನ್ನಾಕಂತೇಳಿ ಹಡ್ದಿಯಕ್ಕಿನಿ. ನೀನು ಏನು ಮಕ್ಕಳು ನನಗೆ ನಿನಗೆ ಬಗ್ಗೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ಬೋಲ್ತು. ಏನಾರ ಮಾಡ್ಕೊ. ಆತು ಸುಮ್ಮನಾದ್ರ. ಅಲ್ಲ ನೀ ಅಲ್ಲಿ ಇದ್ದಲ್ಲ, ಯಾರ ಮನೆಯಾಗಿದ್ದಿ? ಆಕೆ ನಿನ್ನ ಗೆಳತಿ ಅಂತ ಬಂದು ಕರ್ಕೊಂಡು ಹೋದ್ಲಲ್ಲ, ಯಾರು? ಏನಾಯ್ತ ಅಲ್ಲಿ? ಚಲೋ ನೋಡ್ಕೊಂಡ್ರನ? ಅಯ್ಯೋ ಯವ್ವ, ಏನು ಗೊತ್ತನ? ಇಷ್ಟ ಆತ ಗೊತ್ತನ? ಅಯ್ಯೋ ಆಮೇಲೆ ಗೊತ್ತಾಗಿದ್ದು. ಅಯ್ಯೋ ಅತ್ತಿ ಬಂದು ಜಗಳ ಮಾಡಿ ಅಲ್ಲಿ ಅಮ್ಮ ಬಂದು, ಅಯ್ಯೋ ಭಾಳ ದೊಡ್ಡ ಗಲಾಟೆಗಿತ್ತು ಬಿಡು. ಹೌದನ? ಇಷ್ಟೆಲ್ಲ ರೆಡಿ ಆತನ? ಆಗ್ಲಿ ಈಗ ಬಂದು ಮಾತಾಡಿದ್ರೆ 2 ದಿನ ಮನೆಗೆ ಇಟ್ಕೊರ್ರಿ ಅಂದ್ರೆ ಆಗೋದಿಲ್ಲ ಅಂತಂದಳು ನಮ್ಮವ್ವ. ಆದರೂ ನಮ್ಮವ್ವ ಹಿಂಗೆ ಮಾಡ್ತಾಳ ಅಂದ್ರೆ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಹೋಗ ಅವನವನು ಯಾರು ಯಾವತ್ತದ ಯಾವ ಇರ್ತೈತೆ ಹೆಂಗೆ ಹೇಳೋದು? ಮತ್ತೆ ಈ ನಮ್ಮನಿ ಮತ್ತೆ ನಮ್ಮ ಬಿಸ್ಕುತ್ತಿಗೆ ಕೊಯ್ತಾರ ಅಂದ್ರೆ ಒಟ್ಟು ಇದ್ದು ಬಂದೆ ಅನ್ನ. ಹೋಗುವ ಜಾಕ ಮಾಡು, ಹೋಗು 2 ಸರಿಗೆ ಜಾಕ ಮಾಡಿ ಬೇರೆ ಯಾರು ಹಾಕೋ ಹೋಗು. ಸುಳ್ಳಲ್ಲ, ಹಿರಿಯರು ಹೇಳ್ತಾರೆ ಮಕ್ಕಳು ಹುಟ್ಟೋದು ನಮ್ಮ ಪೂರ್ವ ಜನ್ಮದ ಕರ್ಮದ ಫಲವಾಗಿ ಅಂತ. ನಿಜವಾಗ್ಲು ನಾವು ಹೋದ ಜನ್ಮದಾಗ ಯಾರಿಗಾರ ಒಳ್ಳೇದು ಮಾಡಿದ್ರೆ ಅವ್ರು ಆ ಋಣ ತೀರ್ಸೋಕ್ಕಾಗದೇ ಇದ್ದರೆ ಈ ಜನ್ಮದಾಗ ಮಕ್ಕಳಾಗಿ ಹುಟ್ಟಿ ನಮ್ಗೆ ಒಳ್ಳೆ ಸುಖ ಸಂತೋಷ ಪ್ರೀತಿ ಎಲ್ಲ ಕೊಟ್ಟು ನಮ್ಮನ್ನು ಚಲೋ ನೋಡ್ಕೊತಾವಂತ. ಅದೇ ನಾವು ಯಾವ್ದಾರ ಜನ್ಮದಾಗ ಯಾರಿಗಾರ ಕೆಟ್ಟದ್ದು ಮಾಡಿ ಆ ಶಿಟ್ಟಿಟ್ಕೊಂಡು ಅವ್ರು ಸತ್ತು ಅಥವಾ ಆ ಕರ್ಮ ಹಾಗೆ ಕುಂತಿತ್ತು ಅಂದರೆ ಈ ಜನ್ಮದಾಗೂ ಮಕ್ಕಳಾಗೆ ಹುಡ್ತಾರಂತೆ.
ನಮ್ಮನ್ನಷ್ಟು ವಿಲಿ 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 ಅನಿಸ್ತಾರಂತ, ಸಾಯಕ್ಕಾಗ್ದ ಬದುಕಾಕಾಗ್ದ ಒದ್ದಾಡಿಸ್ತಾರಂತ. ಮಕ್ಕಳು ಹುಟ್ಟೋದು ಕರ್ಮದ ಫಲವಾಗೆ. ಮಕ್ಕಳೇ ಆಗಂಗಿಲ್ಲಲ್ಲ, ಅವರು ಹೋದ ಜನ್ದಾಗ ತಪ್ಪು ಮಾಡಿರಂಗಿಲ್ಲ, ಸರಿನೂ ಮಾಡಿರಂಗಿಲ್ಲ, ಎರಡು ಸಮವಾಗಿರ್ತೈತಿ. ಹಂಗಾಗಿ ನೋಡಿ ಹಿಂಗಾಗದು.